ಇದು ಟ್ರಿಗ್ನೋಮೆಟ್ರಿ ಪಾರ್ಟದ್ದು 2ನೇ ಪಾರ್ಟು. ಇವಾಗ ಎಲ್ಲದ್ರದ್ದು ಹೇಳ್ತೀನಿ. ಲಾಸ್ಟ್ ಇದರಲ್ಲಿ ಪೈಥಾಗೋರಿಯನ್ ಥಿಯರಮ್ದು ಹೇಳಿದ್ದೆ. ಅದರಲ್ಲೇನು ಯಾವುದೇ 2 ಸೈಡ್ ಕೊಟ್ಟರೆ ಈ ಹೈಪೋಟೆನ್ಯೂಸ್ ಕಂಡುಹಿಡಿಬೋದು, ಇಲ್ಲ ಹೈಪೋಟೆನ್ಯೂಸ್ ಒಂದು ಸೈಡ್ ಕೊಟ್ಟರು ಇನ್ನೊಂದು ಸೈಡ್ ಕಂಡುಹಿಡಿಬೋದು ಅಂತ. ಇಲ್ಲಿಂದ ನಿಜವಾದ ಟ್ರಿಗ್ನೋಮೆಟ್ರಿ ಶುರು ಆಯ್ತದೆ. ಯಾವುದಾದ್ರೂ ಒಂದು ಆ್ಯಂಗಲ್ನ ತೀಟಾ ಅಂತ ಕೊಟ್ಟಿರ್ತಾರೆ. ಈ ಆ್ಯಂಗಲ್ ತೀಟಾ ಅಂತ ಕೊಟ್ಟಾಗ 3 ಸೈಡ್ನ ಅಡ್ಜಸೆಂಟ್ ಯಾವುದು, ಆಪೋಸಿಟ್ ಯಾವುದು, ಹೈಪೋಟೆನ್ಯೂಸ್ ಯಾವುದು ನೇಮ್ ಮಾಡ್ಕೋಬೇಕು ಫಸ್ಟು. ಇದು ಅಡ್ಜಸೆಂಟು ಯಾವುದು, ತೀಟಾದ ಜೊತೆ ಇರೋದು. ತೀಟಾಗೆ ಆಪೋಸಿಟ್ ಇರೋದು, ಆಪೋಸಿಟ್ಟು ದೊಡ್ಡ ಸೈಡ್ ಇರ್ತದಲ್ಲ ಯಾವಾಗಲೂ, ಈ ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಆಗಿರೋದು ಅದು ಯಾವಾಗಲೂ ಹೈಪೋಟೆನ್ಯೂಸು. ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಹೈಪೋಟೆನ್ಯೂಸು, ತೀಟಾಗೆ ಜಂಟಿಯಾಗಿರೋದು ಅಡ್ಜಸೆಂಟು, ತೀಟಾಗೆ ಆಪೋಸಿಟ್ ಇರೋದು ಆಪೋಸಿಟ್ ಸೈಡು. ಇವಾಗ 6 ರೇಷಿಯೋಗಳಿರ್ತದೆ. ಯಾವ್ಯಾವುದು 6 ರೇಷಿಯೋ ಅಂದರೆ ಫಸ್ಟ್ 3 ಸೈನ್ ಆಫ್ ತೀಟಾ, ಕಾಸ್ ಆಫ್ ತೀಟಾ, ಆಮೇಲೆ ಟ್ಯಾನ್ ಆಫ್ ತೀಟಾ. ಇದು 3. ಅದಲ್ದೇ ಇದು 3ದ ರೆಸಿಪ್ರೋಕಲ್ ರಿಲೇಷನ್ ಹಂಗಂದರೆ ಮೇಲೆ ಕೆಳಗೆ ಮಾಡಬೇಕು. ಅವು 3 ಯಾವುದು ಅಂದರೆ ಕೊಸಿಕೆಂಟ್ ತೀಟಾ, ಸೀಕೆಂಟ್ ತೀಟಾ, ಆಮೇಲೆ ಕಾಟ್ ತೀಟಾ. ಇವು 3. ಇವಾಗ ಸೈನ್ ತೀಟಾ ಅಂದ್ರೇನು, ಈ 3 ಸೈಡ್ಗಳಿರ್ತದಲ್ಲ ಅದ್ರದ್ದು ಬೇರೆ ಬೇರೆ ಕಾಂಬಿನೇಷನ್ಗಳು ಮಾಡಿದ್ರೆ ಈ 6 ಬೇರೆ ಇದಾಗ್ತದೆ, ರೇಷಿಯೋಗಳು ಬರ್ತದೆ. ಅದೇ ಈ 6 ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂ: ಸೈನು, ಕಾಸು, ಟ್ಯಾನು, ಕೊಸಿಕೆಂಟು, ಸೀಕೆಂಟು, ಕಾಟು. ಸೈನ್ ತೀಟಾ ಅಂದ್ರೇನು, ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂತ ಮಾಡಬೇಕು. ಇಲ್ಲಿ ಆಪೋಸಿಟ್ ಎಷ್ಟು ಕೊಟ್ಟವ್ರೆ, 4 ಯೂನಿಟ್ಟು, ಹೈಪೋಟೆನ್ಯೂಸ್ 5 ಯೂನಿಟ್ಟು, ಇದು 4/5. ಅದೇ ಥರ ಕಾಸ್ ತೀಟಾ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು, ಅದು ಕಾಸ್ ತೀಟಾ. ಈ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಂದ್ರೇನು, ಅಡ್ಜಸೆಂಟ್ 3, ಇದು 5 ಹೈಪೋಟೆನ್ಯೂಸ್, 3/5. ಅದೇ ಥರ ಟ್ಯಾನ್ ತೀಟಾ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟು. ಇಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟು, ಇಲ್ಲಿ ಎಷ್ಟು ಕೊಟ್ಟವ್ರೆ, ಆಪೋಸಿಟ್ ಬೈ ಆಪೋಸಿಟ್ 4, ಅಡ್ಜಸೆಂಟ್ 3, 4/3. ಇದಿಷ್ಟು ಆಯಿತು. ಆಮೇಲೆ ಈ ರೇಷಿಯೋ ಗೊತ್ತಿದ್ರೆ ಸಾಕು. ಇವು 3 ಅದರದ್ದು ಆಪೋಸಿಟ್ದು. ಸೈನ್ ತೀಟಾದಲ್ಲಿ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಇದ್ದರೆ, ಕೊಸಿಕೆಂಟ್ ತೀಟಾದಲ್ಲಿ ಹೈಪೋಟೆನ್ಯೂಸ್ ಬೈ ಆಪೋಸಿಟ್ ಅಂತ ಮಾಡಬೇಕು. ಇಲ್ಲಿ ಹೈಪೋಟೆನ್ಯೂಸ್ ಎಷ್ಟು, 5 ಯೂನಿಟ್ಟು, ಬೈ ಆಪೋಸಿಟ್ಟು 4, 5/4 ಯೂನಿಟ್ಟು. ಅದೇ ಥರ ಸೀಕೆಂಟ್ ತೀಟಾದಲ್ಲೂ ಹೈಪೋಟೆನ್ಯೂಸ್ ಬೈ, ಇಲ್ಲಿ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಐತೆ ಕಾಸ್ ತೀಟಾದಲ್ಲಿ. ಕಾಸ್ತು ರೆಸಿಪ್ರೋಕಲ್, ಇದು ಸೀಕೆಂಟು, ಇದು ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್ ಆಯ್ತದೆ. ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟು. ಇಲ್ಲಿ ಹೈಪೋಟೆನ್ಯೂಸ್ ಎಷ್ಟು ಕೊಟ್ಟವ್ರೆ, 5 ಯೂನಿಟ್ಟು, ಅಡ್ಜಸೆಂಟು 3 ಯೂನಿಟ್ಟು, 5/3. ಅದೇ ಥರ ಇನ್ನೊಂದು ಕಾಟ್ ತೀಟಾ. ಕಾಟ್ ತೀಟಾ ಅಂದರೆ ಟ್ಯಾನ್ ತೀಟಾದಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಕೊಟ್ಟವ್ರೆ. ಅದ್ರದ್ದು ರೆಸಿಪ್ರೋಕಲ್ ಮಾಡಿದ್ರೆ ಅಡ್ಜಸೆಂಟ್ ಬೈ ಆಪೋಸಿಟ್. ಇದು ಕಾಟ್ ತೀಟಾದಲ್ಲಿ ಅಡ್ಜಸೆಂಟ್ ಬೈ ಆಪೋಸಿಟ್ಟು. ಇಲ್ಲಿ ಅಡ್ಜಸೆಂಟ್ ಎಷ್ಟು, 3, ಆಪೋಸಿಟ್ 4, 3/4 ಅಂತ ಮಾಡಬೇಕು. ಅದೇ ಥರ ಇಲ್ಲೆಷ್ಟಾಯಿತು, 5/3. ಇದು 6 ರೇಷಿಯೋಗಳು. ಇದೇ ಥರ ಇನ್ನೊಂದು ಟ್ರಯಾಂಗಲ್ ಕೊಟ್ಟಿದ್ರು, ಫಸ್ಟು ಹೈಪೋಟೆನ್ಯೂಸ್ನ ಕಂಡುಹಿಡಿದ್ಬಿಟ್ಟು ಆಮೇಲೆ ಇದನ್ನು ಕಂಡುಹಿಡಿಬೇಕು. ಈ ಟ್ರಯಾಂಗಲಲ್ಲಿ ಏನಂತ ಕೊಟ್ಟವ್ರೆ ಅಂದರೆ ಈ ಥರ ಕೊಟ್ಟವ್ರೆ. ಇದರಲ್ಲಿ ಈ ಸೈಡ್ 1 ಯೂನಿಟ್ಟು, ಈ ಸೈಡ್ 2 ಯೂನಿಟ್ಟು, ಇದು ರೈಟ್ ಟ್ರಯಾಂಗಲ್ಲು, ಇದು ತೀಟಾ ಆ್ಯಂಗಲ್ಲು. ಈ ಸೈಡ್ ಕಂಡುಹಿಡಿಬೇಕು. ಫಸ್ಟು ಪೈಥಾಗೋರಿಯನ್ ಥಿಯರಮ್ ಎಲ್ಲ ಸೈಡ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಅದು ಯಾವ ಥರ ಅಂದರೆ, ಇಲ್ಲಿ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಅಂತ ತಗೋಬೇಕು. ಇದನ್ನು ಎಕ್ಸ್ ಸ್ಕ್ವೇರು. 2 ಸ್ಕ್ವೇರ್ ಅಂದರೆ 2 2 4, ಇದು 4, ಪ್ಲಸ್ 1 ಸ್ಕ್ವೇರ್ ಅಂದರೆ 1 1 1, 4 ಪ್ಲಸ್ 1ಕ್ಕೆ ಸ್ಕ್ವೇರು. 4 ಪ್ಲಸ್ 1 ಎಷ್ಟಾಯಿತು, 5. 5 ಈಕ್ವಲ್ ಟು ಎಕ್ಸ್ ಸ್ಕ್ವೇರು. ಈ ಸ್ಕ್ವೇರ್ ಆ ಕಡೆ ಹೋದ್ರೆ ಎಷ್ಟಾಯಿತು, ರೂಟ್ 5 ಈಕ್ವಲ್ ಟು ಎಕ್ಸು. ಅಲ್ಲಿಗೆ ಹೈಪೋಟೆನ್ಯೂಸ್ ವ್ಯಾಲ್ಯೂ ಎಷ್ಟಾಯಿತು, √5 ಆಯಿತು. ಇದು ಹೈಪೋಟೆನ್ಯೂಸು. ಇಲ್ಲಿ ತೀಟಾ ಇರೋದ್ರಿಂದ ತೀಟಾಗೆ ಜಂಟಿಯಾಗಿರೋದು ಅಡ್ಜಸೆಂಟು, ಆಮೇಲೆ ತೀಟಾಗೆ ಆಪೋಸಿಟ್ ಆಗಿರೋದು ಆಪೋಸಿಟ್ಟು. ಅದೇ ಥರ ಇಲ್ಲೇನಾಗ್ತದೆ, 6 ರೇಷಿಯೋಗಳು ಕಂಡುಹಿಡಿಬೇಕು. ಇವಾಗ ಯಾವ್ಯಾವ್ದು 6 ರೇಷಿಯೋಗಳು, ಇದು ಫಸ್ಟು ಸೈನ್ ಆಫ್ ತೀಟಾ, ಕಾಸ್ ಆಫ್ ತೀಟಾ, ಟ್ಯಾನ್ ಆಫ್ ತೀಟಾ. ಇದು 3ದ ರೆಸಿಪ್ರೋಕಲ್ ರಿಲೇಷನ್ಗಳು: ಕೊಸಿಕೆಂಟ್ ಆಫ್ ತೀಟಾ, ಸೀಕೆಂಟ್ ಆಫ್ ತೀಟಾ, ಆಮೇಲೆ ಕಾಟ್ ತೀಟಾ.
ಸಿಕೆಂಟ್ ತೀಟ ಕೊಸಿಕೆಂಟ್ ತೀಟ ಕಾಟ್ ತೀಟ. ಸೈನ್ ತೀಟ ಅಂದ್ರೇನು, ಇಲ್ಲಿ ಇದು ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಇದು 3 ಗೊತ್ತಾದರೆ ಅದನ್ನ ಮೇಲೆ ಕೆಳಗೆ ಮಾಡಿದ್ರೆ ಇವು 3 ಸಿಗ್ತದೆ. ಸೈನ್ ಆಫ್ ತೀಟ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಸೈನ್ ತೀಟ, ಅದು 2/√5. ಅದೇ ಥರ ಕಾಸ್ ತೀಟ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು. ಅದೆಷ್ಟು? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು. ಅಡ್ಜಸೆಂಟ್ 1, ಹೈಪೋಟೆನ್ಯೂಸ್ √5, 1/√5. ಟ್ಯಾನ್ ತೀಟ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟು. ಆಪೋಸಿಟ್ ಬೈ ಅಡ್ಜಸೆಂಟು ಟ್ಯಾನ್ ತೀಟ. ಅದೆಷ್ಟು? ಆಪೋಸಿಟ್ 2, ಅಡ್ಜಸೆಂಟ್ 1, 2/1 ಅಂದರೆ 2 ಅದ್ರ ನಿಜವಾದ ಬೆಲೆ. ಅದೇ ಥರ ಇದರಲ್ಲಿ ಇವು 3 ಅದರದ್ದು ರೆಸಿಪ್ರೋಕಲ್ ರಿಲೇಷನ್ಗಳು. ಕೊಸಿಕೆಂಟ್ ತೀಟ ಅಂದರೆ ಇದರಲ್ಲಿ ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಅದ್ಮೇಲೆ ಕೆಳಗೆ ಮಾಡಿದ್ರೆ ಹೈಪೋಟೆನ್ಯೂಸ್ ಬೈ ಆಪೋಸಿಟ್ಟು. ಎಷ್ಟಿದು? ಹೈಪೋಟೆನ್ಯೂಸ್ √5, ಆಪೋಸಿಟ್ 2, √5/2. ಸೀಕೆಂಟ್ ತೀಟ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ದು ರೆಸಿಪ್ರೋಕಲ್ಲು, ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟು. ಇದರಲ್ಲಿ ಎಷ್ಟು? ಹೈಪೋಟೆನ್ಯೂಸ್ √5, ಅಡ್ಜಸೆಂಟ್ 1, √5/1. ಇಲ್ಲ, ಇದರ ವ್ಯಾಲ್ಯೂ √5 ಅಷ್ಟೇ. ಕಾಟ್ ತೀಟ ಅಂದರೆ ಇದ್ರದ್ದು ರೆಸಿಪ್ರೋಕಲ್ಲು, ಆಪೋಸಿಟ್ ಬೈ ಅಡ್ಜಸೆಂಟ್ದು ಮೇಲೆ ಕೆಳಗೆ ಮಾಡಿದ್ರೆ ಅಡ್ಜಸೆಂಟ್ ಬೈ ಆಪೋಸಿಟ್ಟು. ಇವಾಗ ಎಷ್ಟಾಯಿತು? ಅಡ್ಜಸೆಂಟ್ 1 ಬೈ ಆಪೋಸಿಟ್ 2, ಹಾಫ್ ಇದು. ಇದಿಷ್ಟು 6 ರೇಷ್ಯೋಗಳು. ಇದೇ ಥರ ಇನ್ನೊಂದಷ್ಟು ರ್ಯಾಂಡಮ್ ಆಗಿ ನಂಬರ್ಗಳು ಹಾಕ್ಬಿಟ್ಟು ಇದೆರಡು ಹೈಪೋಟೆನ್ಯೂಸ್ ಕಂಡುಹಿಡಿದ್ಬಿಟ್ಟು ಇದು 6 ರೇಷ್ಯೋಗಳು ಕಂಡುಹಿಡಿತಾ ಇದ್ರೆ ಇದು ಪೂರ್ತಿ ಗೊತ್ತಾಯ್ತದೆ ಇದ್ರ ಬಗ್ಗೆ. ಬೇಕಾದರೆ ಪ್ರಾಕ್ಟೀಸ್ ಮಾಡೋಕ್ಕೆ ಕೊಟ್ಟಿರ್ತೀನಿ. ಇದು ಈ ಟ್ರಯಾಂಗಲ್ ಒಂದು, ಈ ಟ್ರಯಾಂಗಲಲ್ಲಿ ಎಷ್ಟು ಅಂತ ಕೊಟ್ಟವ್ರೆ, ಈ ಸೈಡ್ 2, ಈ ಸೈಡ್ 3, ಇದು ತೀಟ. ಅದೇ ಥರ ಇನ್ನೊಂದು ಟ್ರಯಾಂಗಲ್ಲು, ಇದು ರೈಟ್ ಆ್ಯಂಗಲ್ಲು, ಇದು ತೀಟ, ಈ ಸೈಡು 3, ಈ ಸೈಡ್ 5. ಅದೇ ಥರ ಇನ್ನೊಂದು ಟ್ರಯಾಂಗಲ್ಲು, ಇಲ್ಲಿ ರೈಟ್ ಆ್ಯಂಗಲ್ಲು, ಇದು ತೀಟ, ಹೈಪೋಟೆನ್ಯೂಸ್ ಕೊಟ್ಟವ್ರೆ 5, ಇಲ್ಲಿ ಇದು 2. ಇದ್ರ ಈ ಸೈಡ್ ಕಂಡುಹಿಡಿಬೇಕು, ಅದೇ ಪೈಥಾಗೋರಿಯನ್ ಥಿಯರಮಲ್ಲಿ. ಆ ಸೈಡ್ ಕಂಡುಹಿಡಿದಾದ್ಮೇಲೆ ಇದು ಅಡ್ಜಸೆಂಟು, ಹೈಪೋಟೆನ್ಯೂಸ್, ಆಪೋಸಿಟ್ ಅವು 3ನ್ನ ಕಂಡುಹಿಡ್ಕೋಬೇಕು. ಅದು 3 ಬದಲಾಯ್ತದೆ. ಈ ತೀಟ ಇಲ್ಲಿರೋದ್ರ ಬದಲು ಇಲ್ಲಿದ್ರೆ ಆವಾಗ ಇಲ್ಲೇನಾದರೂ ತೀಟ ಇತ್ತು ಅಂದರೆ ಇದೇ ಅಡ್ಜಸೆಂಟ್ ಆಗಿ ಇದು ಆಪೋಸಿಟ್ ಆಯ್ತದೆ, ಹೈಪೋಟೆನ್ಯೂಸ್ ಅದೇ ಉಳಿದಿರ್ತದೆ. ಇಲ್ಲಿ ಈ ಟ್ರಯಾಂಗಲಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ತೀಟಾನ, ಆವಾಗ ಇದೇ ಅಡ್ಜಸೆಂಟ್ ಸೈಡ್ ಆಗಿರ್ತದೆ. ತೀಟಾಗಿ ಯಾವ್ದು ಅಂಟಿರ್ತದೋ ಅದು ಅಡ್ಜಸೆಂಟು, ತೀಟಾಗಿ ಆಪೋಸಿಟ್ ಇರೋದು ಆಪೋಸಿಟ್ಟು. ಇದು ಯಾವಾಗಲೂ ಹೈಪೋಟೆನ್ಯೂಸ್ ಅದೇ ದೊಡ್ಡ ಸೈಡು ಈ ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಇರ್ತದೆ. ಬಾಯ್.